ಎಷ್ಟೋ ಜನ ಸ್ಟಾಕ್ ಮಾರ್ಕೆಟಲ್ಲಿ ಇದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಬಿಡ್ತಾರೆ. ಏನಕ್ಕೆ ಕೇಳಿ? ಮರ್ಯಾದೆ ಕೊಡಲ್ಲ ಸರ್. ಅದಾನಿ ಕಂಪ್ನಿ MD ಏನೋ ಮಾಡಿದೆ ಅಂತ ಹೇಳೋಕ್ಕೆ ಅವ್ನು ಗೇಟ್ ಒಳಗಡೆ ಹೋಗೋಕ್ಕಾಗುತ್ತಾ? ನನಗೆ ಫಸ್ಟು ಇಂಥ ಮಾತಾಡೋ ಗೂಬಿಗಳು ಗ್ರೌಂಡ್ಗೆ, ಸ್ಟೇಟಸ್ಗೆ, ಇನ್ವೆಸ್ಟ್ಮೆಂಟ್ಗೆ ಅವ್ರು ಹೋಗಿ ಈಕ್ವಿಟಿ ಸ್ಟಾಕ್ಸಲ್ಲಿ ಮಾಡಿದ್ರೆ ಅವ್ರಿಗೆ ಪರಿಸ್ಥಿತಿ ಕೆಟ್ಟದ್ದಾಗೋದು ಗ್ಯಾರಂಟಿ. ಇವತ್ತು ಈ ಸ್ಟಾಕ್ ಮಾರ್ಕೆಟ್ ವಿಷಯದಲ್ಲಿ ನೀವು ಬಂದಾಗ ಕಾಮನ್ ಪೀಪಲ್ ಅಂದಿದ್ದಕ್ಕೆ ಬಂದಿದ್ದು ನಾನು. ಕರೆಕ್ಟ್. ಯಾವುದೋ ಕಾರ್ಪೊರೇಟ್ ಬಗ್ಗೆ ಮಾತಾಡಿ, ಯಾವುದೋ ಮಾರ್ಕೆಟ್ ಮೇಕರ್ಸು, ಮಾರ್ಕೆಟ್ ಮೂವರ್ಸು ಅವ್ರದ್ದೇನು ಹೇಳಿ ಅಂದರೆ ಬೇಡ ಬಿಡಿ ಸರ್, ಅದೆಲ್ಲ ಏನು ಹೇಳಿ ಯೂಸ್ ಇಲ್ಲ ಅಂದ್ಬಿಡ್ತೀವಿ. ಈ ಸ್ಟಾಕ್ ಮಾರ್ಕೆಟ್ ಒಳಗಡೆ ಹೋಗಿ ನೀನು ಸ್ಟಾಕ್ ಮಾರ್ಕೆಟ್ ಒಳಗಡೆ ಹೋಗಿ ಟ್ರೇಡಿಂಗ್ ಮಾಡಿ ಅರ್ನ್ ಮಾಡೋದಕ್ಕೆ ನೀನು ಏನು ಉಪಯೋಗಿಸ್ತೀವಿ? ಇಲುಮಿನಾಟಿ ಬಂದು ಮ್ಯಾನೇಜ್ ಮಾಡ್ತಾರೆ, ಅವರು ಹೇಳಿದಂಗೆ ನಡೆಯೋದು ಅಂತ ಬಂದು ಏನು ಗೊತ್ತಿಲ್ಲದೆ ಮಾತಾಡೋಂಥ ಮೂರ್ಖ. ಇದು ಏನು ಕಾರ್ಟೆಕ್ಸಲ್ಲಿ ಎಕ್ಸ್ಟ್ರಾ ಪವರ್ ಏನೋ ಬೇಕು ಅಂತಿಲ್ಲ, ಅವ್ರ ಇನ್ಬಿಲ್ಟ್ ಬಾಡಿಲಿ ಹುಟ್ಟಲ್ಲಿ ಬಂತಲ್ಲ ಅದೇ ಸಾಕು. ಮಾಡಬೇಕಾಗಿರೋದು ಕಾಮನ್ ಸೆನ್ಸ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಕಾಮನ್ ಸೆನ್ಸ್ ಮ್ಯಾನೇಜ್ ಮಾಡಿಬಿಟ್ರೆ ಒಂದು ಸ್ಟಾಪ್ ಲಾಸ್ ಹಾಕಪ್ಪ ಫಸ್ಟು, ಆಮೇಲೆ ಇಲ್ಲಿ ಮಾರ್ಕೆಟಲ್ಲಿ ಹಾಕಿವಂತೆ ಅಲ್ವಾ? ಕರೆಕ್ಟ್. ಏನು ಇಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಸೂಸೈಡ್ಗೆ ಎತ್ಕೊಂಡು ಹೋಯ್ತು ಅಂತ ಇಲ್ಲ, ಸ್ಟಾಕ್ ಮಾರ್ಕೆಟಿಂದ ಸೂಸೈಡ್ ಮಾಡ್ಕೊಂಡ್ರು. ಅದು ಏನು ಸರ್, ಏನು ಒಂಚೂರು ಕಾಮನ್ ಸೆನ್ಸ್ ಇಲ್ವಾ ಮಾತಾಡುವಾಗ ಅಂತ ನನಗೆ. ವೀಕ್ಷಕರೇ, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡರ್ಗಳ ಹಣೆಬರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಿರೋಂಥ ಇಂಪಾರ್ಟೆಂಟ್ ಟಾಪಿಕ್ ಏನು ಅಂದರೆ ಕಾಮನ್ ಮ್ಯಾನ್ ಬಗ್ಗೆ. ಅಂದರೆ ಈ ಕಾಮನ್ ಮ್ಯಾನ್ಗೆ ಸ್ಟಾಕ್ ಮಾರ್ಕೆಟ್ ಒಳ್ಳೇದಾ ಕೆಟ್ಟದಾ? ಕಾಮನ್ ಮ್ಯಾನ್ ಇಲ್ಲಿ ಪ್ರಾಫಿಟ್ ಮಾಡ್ಕೊತಾ ಇದ್ದಾರಾ, ಲಾಸ್ ಮಾಡ್ಕೊತಾ ಇದ್ದಾರಾ? ಇನ್ ಕೇಸ್ ಅವ್ರು ಲಾಸೇ ಮಾಡ್ಕೊತಿದ್ರೆ ಅದು ಯಾರು ಮಿಸ್ಟೇಕು? ಅವ್ರ ಮಿಸ್ಟೇಕಾ ಇಲ್ಲ ಸ್ಟಾಕ್ ಮಾರ್ಕೆಟ್ ಮಿಸ್ಟೇಕಾ? ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ಇಲ್ಲಿ ಬೇಕಾಗಿರೋವಂಥ ಕಾಮನ್ ಸೆನ್ಸ್ ಮ್ಯಾನೇಜ್ಮೆಂಟ್ ಆದರೂ ಏನು? ಬನ್ನಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಸರಿ, ಗ್ಯಾಮ್ಲಿಂಗ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ನೀವು 25 years ಬ್ಯಾಕ್ ಒಂದು ಬುಕ್ ಬರೆದಿದ್ರಿ, ಫೇಕ್ ಕರೆನ್ಸಿ, ಕೋಟಾ ನೋಟ್ಗಳ ಬಗ್ಗೆ, ರಹಸ್ಯಗಳು, ಆಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮೂಢನಂಬಿಕೆಗಳು ಅಂತಾನು, ವಿಜ್ಞಾನವೋ ಪವಾಡವೋ ಅಂತ. ಹೌದು, ಓಕೆ. ಅವೆರಡು ರೀಸೆಂಟಾಗಿ ಓದಿದ್ದೆ ನಾನು. ಈಗ ಸಿಕ್ಕತ್ತಾ? ಸಿಕ್ತು ಬುಕ್ಕು, ಅದೆಲ್ಲ 90s. ಹೌದು, ಓದಿದ್ದು ತುಂಬ ಚೆನ್ನಾಗಿ ಬರ್ದಿದ್ದೀನಿ. ಆಮೇಲೆ ಅದ್ರ ಮೇಲೆ ಸಿಕ್ಕಾಪಟ್ಟೆ ನಾಲೆಜ್ ಇದೇ ಥರನೇ. ನೀವು ಇವಾಗ ಗ್ಯಾಮ್ಲಿಂಗ್ ಬಗ್ಗೆ ಏನು ಹೇಳಿದ್ರಿ, ಈ ಥರ ಫೇಕ್ ಕರೆನ್ಸಿ ಇಲ್ಲೂ ಸಿಕ್ಕಾಪಟ್ಟೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಆಮೇಲೆ ಆ ಮೂಢನಂಬಿಕೆಗಳು ಅದ್ರ ಮೇಲೆ ತುಂಬ ಚೆನ್ನಾಗಿ ಹೇಳಿದ್ರಿ. ಗ್ಯಾಮ್ಲಿಂಗ್ ಮೇಲೆ ಏನಾದ್ರು ಬರ್ದಿದ್ದೀರಾ? ಇಷ್ಟೊಂದು ಹೇಳಿದ್ರಲ್ಲ. ಇಲ್ಲ, ಗ್ಯಾಮ್ಲಿಂಗ್ ಮೇಲೆ ಬರ್ದಿಲ್ಲ, ಬುಕ್ ಬರ್ದಿತ್ತು, ಅದು ಪಬ್ಲಿಷ್ ಮಾಡಿಲ್ಲ. ಇನ್ನು ಸುಮಾರು ಒಂದು 40-50 ಬುಕ್ಕು ಬರೆದಿದ್ದು ಬಂದು ಪಬ್ಲಿಷ್ ಮಾಡಿಲ್ಲ. ಅವಾಗೆಲ್ಲ ಪಬ್ಲಿಷ್ ಮಾಡೋಕ್ಕೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ ಸರ್. ಇವತ್ತೇನು ಅಮೆಝಾನ್ ಕಿಂಡ್ಲೆ ಅಂದ್ಬಿಟ್ಟು ಯಾವ್ದು ಹಾಕೋರು ಅಲ್ಲಿ ಏನು ವೆರಿಫಿಕೇಷನ್ ಇಲ್ಲ, ಏನೂ ಇಲ್ಲ, ಯಾರೂ ಸೆಲೆಕ್ಟ್ ಮಾಡಲ್ಲ, ನಾವೇ ಬರೆಯೋದು, ಏನೋ ಒಂದು ಫಾರ್ಮೆಟ್, ಕಿಂಡ್ಲೆ ಫಾರ್ಮೆಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಅಂಥದ್ದಿದೆ. ಅವಾಗ ಯಾವುದಿಲ್ಲ. ಅದು ಗ್ಯಾಮ್ಲಿಂಗ್ ಮೇಲೆ ನಾನು ಆ್ಯಕ್ಚುಲಿ ಗ್ಯಾಮ್ಲಿಂಗ್ ಮೇಲೆ ಅಂದರೆ ಈ ಪೊಲೀಸ್ ಇದೆಯಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅವೇರ್ನೆಸ್ ಕೊಡೋದು. ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಿ ರೈಡ್ ಮಾಡೋರು. ಈ ಕ್ಲಬ್ಗಳಲ್ಲಿ ಹೆಂಗೆ ಮಾಡ್ತಾರೆ, ಕ್ಲಬ್ಗಳಲ್ಲಿ ಹೋಗಿ ಗ್ಯಾಮ್ಲಿಂಗ್ ಮಾಡೋರು, ದೊಡ್ಡ ದೊಡ್ಡ ಕ್ಲಬ್ಬಲ್ಲೇ ಮಾಡೋರಲ್ಲ, ಆಡೋರಲ್ಲ, ಕಾರ್ಡ್ಸ್ ಆಡೋರಲ್ಲ, ಅವರೆಲ್ಲ ಬಂದು ಅಲ್ಲಿ ಚೀಟಿಂಗ್ ನಡೆಯೋದು. ಎಲ್ಲದರಲ್ಲೂ ಮೋಸನೇ ಸರ್. ಏನು ಅಂತಲೇ ಗೊತ್ತಿಲ್ಲ ನನಗೆ. ಅದು ಏನು ಒಳ್ಳೆ ದಾರಿಯಲ್ಲಿ ದುಡಿಯೋಕ್ಕಾಗಲ್ವ ಏನೋ ಅಂತ ನನಗಿನ್ನೂ ಗೊತ್ತಿಲ್ಲ. ನಾನಂತೂ ಒಳ್ಳೆ ದಾರಿಯಲ್ಲಿ ದುಡಿತಾ ಇದ್ದೇನೆ. ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಲ್ಲದೆ ಬೇರೆ ಬೇರೆ ಕ್ಲಬ್ಗಳಿಗೆ ಹೋಗಿ ಅಲ್ಲಿ ಬಂದು ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದು. ಆದರೆ ನೀವು ಪರ್ಸನಲ್ ಹೋಗಿ ಅದು ಸಿಕ್ಕಾಬಿಟ್ಟೆ ವರ್ಕ್ ಮಾಡಿದ್ದೀವಿ, ಇಯರ್ಸ್ ಟುಗೆದರ್. ಅದರಲ್ಲ ವರ್ಷಗಟ್ಟಲೆ ವರ್ಕ್ ಮಾಡಿದೆ. ಆಮೇಲೆ ಹೆಂಗೆ ಮಾಡ್ತಾರೆ ಚೀಟಿಂಗ್ ಅಂತ ಮಾಡಿ ತೋರಿಸ್ಬೇಕು. ಓಕೆ, ಚೀಟಿಂಗ್ ಹಿಂಗೆ ಮಾಡಿಬಿಡ್ತಾರೆ ಅಂತ ಹೇಳೋದು ಬೇರೆ. ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ಸ್ವಲ್ಪ ಜನ ಹೇಳ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಆವಾಗಲೇ ನಾನು ಒಂದು ಇನ್ಫಾರ್ಮೇಷನ್ ಕೊಟ್ಟೆ, ಕಾರ್ಪೊರೇಟ್ ಕಂಪನಿಗಳು ಏನು ಆಟ ಆಡುತ್ತೆ, ಕಾರ್ಪೊರೇಟ್ ಕಂಪನಿ ಕೈಗಳಲ್ಲಿದೆ, ಆಮೇಲೆ ಇಲುಮಿನಾಟಿ ಬಂದು ಮ್ಯಾನೇಜ್ ಮಾಡ್ತಾರೆ, ಅವರು ಹೇಳಿದಂಗೆ ನಡೆಯೋದು ಅಂತ ಬಂದು ಏನು ಗೊತ್ತಿಲ್ಲದೆ ಮಾತಾಡೋಂಥ ಮೂರ್ಖತನ. ಇದರಲ್ಲಿ ಹಂಗಾಗಲ್ಲ. ನಾನು ಕಲಿತು ಏನು ಗ್ಯಾಮ್ಲಿಂಗ್ ಅಂದರೆ ಒಂದು ಎಕ್ಸಾಂಪಲ್, ಕಾರ್ಡ್ಸ್ ತಗೊಳ್ಳಿ, ಪ್ಲೇಯಿಂಗ್ ಕಾರ್ಡ್ಸ್, ಇದು ಸ್ಪೀಡ್ ಕಾರ್ಡ್ ಅಂತಾರಲ್ಲ, ಈ ಸ್ಪೀಡ್ ಕಾರ್ಡ್ನ ನಾನು ಆಟ ಆಡೋದ್ರಿಂದ ಕಲಿತು ನಾನು ಕ್ಲಬ್ ಬಿಟ್ಟಿದ್ದೆ ಒಂದು 1989. ಓಕೆ, 1989 ಕಾರ್ಡ್ಸ್ ಕ್ಲಬ್ಬು ರನ್ ಮಾಡಿದ್ದೀನಿ, ಕ್ಯಾರಮ್ ಕ್ಲಬ್ ರನ್ ಮಾಡಿದ್ದೀನಿ ನಾನು. ಸೊ ಅದೆಲ್ಲ ಕಲಿತು ಆಮೇಲೆ ಅದರಲ್ಲಿ ಹೆಂಗೆ ಚೀಟ್ ಆಗುತ್ತೆ, ಆ ಚೀಟ್ನ ಹೆಂಗೆ ಪ್ರಿವೆಂಟ್ ಮಾಡೋದು, ಚೀಟಿಂದ ನಾವು ಚೀಟ್ ಆಗದೆ ಹೆಂಗೆ ಎಸ್ಕೇಪ್ ಆಗೋದು ಅನ್ನೋದೆಲ್ಲ ಕಂಪ್ಲೀಟ್ ಪ್ರೋಗ್ರಾಮು
ಹೆಂಗೆ ಮ್ಯಾಜಿಕ್ ಶೋ ಮಾಡ್ತಿದ್ನೋ, ಹೆಂಗೆ ಈ ವಿಜ್ಞಾನವೋ ಪವಾಡಗಳ ರಹಸ್ಯ ಬಯಲು ಅಂತ ಮಾಡ್ತಾಯಿದ್ದೆ ಅವಾಗ ನಾನು 1980s '80s 90s ಸ್ಟಾರ್ಟ್ ಮಾಡಿ ಅವಾಗ ಮಾಡ್ತಾಯಿದ್ದು. ನಮ್ಮ ಎಚ್ ನರಸಿಂಹಯ್ಯ ಅವರಿದ್ದರು, ನ್ಯಾಷನಲ್ ಕಾಲೇಜ್ ಚೇರ್ಮನ್. ಅವರೆಲ್ಲ ನನಗೆ ಹೇಳೋರು, ರವಿ ಈ ಥರ ಮಾಡಪ್ಪ, ಒಳ್ಳೇದು ಮಾಡು, ನಿನ್ಗೇನು ಬೇರೆ ಶೋಸ್ ಏನೋ ಮ್ಯಾಜಿಕ್ ಓದಿದ್ರು ಅದ್ರಲ್ಲಿ ಸಂಪಾದನೆ ಆಗುತ್ತೆ, ನೀನು ದೇಶಕ್ಕೆ ಒಳ್ಳೇದು ಮಾಡಬೇಕು, ನೀನು ಮಾಡಬೇಕಾಗಿರೋ ಕೆಲಸ ಇಂಥದ್ದೇ ಅಂತ ಅವರೆಲ್ಲ ಹೇಳಿ ಅದೆಲ್ಲ ಹಳ್ಳಿಗಳೆಲ್ಲ ಹೋಗಿ ಬಾನಾಮತಿ ಅದು ಇದು ಅಂತಿರೋದು ಅದೆಲ್ಲ ಹೋಗಿ ಡೈರೆಕ್ಟಾಗಿ ಹಿಂಗೆ ಆಗೋದು ಅಂತ ಮಾಡ್ತಾಯಿದ್ವಿ. ಅವಾಗ ಸುಮಾರು ನಾವು ಟೀಮೇ ಇದ್ವಿ. ಅದ್ರಲ್ಲಿ ಮೇಯ್ನ್ ಪಾರ್ಟ್ ನಮ್ದಿರೋದು. ಅದೇ ಥರ ಗ್ಯಾಮ್ಲಿಂಗಲ್ಲಿ ಕ್ಲಬ್ಗಳಿಗೆ ಹೋಗಿ ಹೆಂಗಪ್ಪ ಕಾರ್ಡ್ಸಲ್ಲಿ ಹೆಂಗೆ ಮಾಡ್ತಾರೆ, ನೀವು ಹೆಂಗೆ ಹುಷಾರು, ಹೆಂಗಿದ್ರು ಜೂಜಾಟ ಆಡೋದು. ಆ ಜೂಜಾಟ ಆಡ್ತಾರೆ ಅಂದಿದ ತಕ್ಷಣ ತಪ್ಪು ಅಂತ ಹೇಳೋ ರೈಟ್ಸ್ ಇಲ್ಲ. ಒಬ್ಬೊಬ್ಬರು ಒಂದೊಂದು ಆಟ ಆಡ್ತಾರೆ, ಕರೆಕ್ಟ್ ಅಲ್ಲ? ಅದರಲ್ಲಿ ಮೋಸ ಮಾಡೋಕ್ಕೆ ಅಂತಲೇ ಸ್ವಲ್ಪ ಜನ ಇರ್ತಾರೆ. ನಿಮ್ಗೆ ಅರ್ಥ ಆಯಿತು? ಅರ್ಥ ಆಯಿತು. ಆ ಮೋಸನ ಹೆಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ ಅಂದರೆ ನಿಮ್ಗೆ ಹೆಂಗೆ ಗೊತ್ತಾಗಬೇಕು, ನಿಮ್ಗೆ ಮೋಸ ಮಾಡೋದು ನಿಮಗೆ ಗೊತ್ತಾಗ್ಬಿಟ್ರೆ, ಕಾರ್ಡ್ಸ್ ಆಡೋದ್ರಲ್ಲಿ ನಿಮ್ಗೆ ಮೋಸ ಮಾಡೋದು ಹೆಂಗೇನು ಗೊತ್ತಾಗ್ಬಿಟ್ರೆ ಅವ್ನು ಏನೇ ನಾಟಕ ಮಾಡಿದ್ರು ಗೊತ್ತಾಗ್ಬಿಡುತ್ತೆ. ಆ ಥರ ಒಂದು ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದಿದ್ದಷ್ಟೇ. ಇವತ್ತು ಅದು ಏನು ಸ್ಟಾಕ್ ಮಾರ್ಕೆಟಲ್ಲಿ ಈ ಥರ ಯಾರ್ಯಾರೋ ಸುಮ್ಮನೆ ಏನೋ ಲಬ ಬಡ್ಕೊಳ್ತಾರೆ, ಬಟ್ ಯಾರು ಹೋಗಿ ನೋಡಿರಲ್ಲ. ಸುಮ್ಮನೆ ಕಾರ್ಪೊರೇಟ್ ಅಂತ ಇವಾಗ ಅದಾನಿ ಮಾತಾಡಿದ್ವಿ ನಾವು. ಅದಾನಿ ಕಂಪ್ನಿ MD ಏನೋ ಮಾಡಿದೆ ಅಂತ ಹೇಳೋಕ್ಕೆ ಅವ್ನು ಗೇಟ್ ಒಳಗಡೆ ಹೋಗೋಕ್ಕಾಗುತ್ತಾ? ನನಗೆ ಫಸ್ಟು ಇಂಥ ಮಾತಾಡೋ ಗೂಬಿಗಳು ಗೇಟ್ ಒಳಗಡೆ ಬಿಡ್ತಾರ? ಹೋಗೋಕ್ಕಾಗುತ್ತಾ? ಆ ಥರ ಹೋಗಿ ಪರಿಶೀಲನೆ ಮಾಡಿ ಆಮೇಲೆ ನಾವು ಮಾತಾಡೋದು ಇದೆಯಲ್ಲ, ಅದು ನಿಜ. ಇಲ್ಲ ಅಂದರೆ ಒಂದು ಭ್ರಮೆಯಲ್ಲಿ ನಾನೇನೋ ಒಂದು ಬಿಸ್ನೆಸ್ ಮಾಡ್ಕೊಳ್ಳೋಕ್ಕೆ, ನೀವು ಹೇಳಿದ್ರೆ ಬುಕ್ಸು ಇದು ಗ್ಯಾಮ್ಲಿಂಗಲ್ಲಿ ಬುಕ್ಸ್ ಮಾರ್ಕೊಂಡು ಅದನ್ನು ಮಾರೋಕ್ಕಾಗಿಲ್ವಲ್ಲಪ್ಪ, ಅದನ್ನು ಮಾರೋದು ಹೆಂಗೆ ಅಂತ ಮಾರ್ಕೆಟಿಂಗ್ ಟೆಕ್ನಿಕ್ನ ಕಲಿತು ನಾನು ಹೋಗ್ಬೇಕಾಗುತ್ತೆ. ಅಲ್ಲಿ ಒಳ್ಳೇದೇನು ಬರಲ್ಲ. ಮಾರಾಟಕ್ಕೆ ಹೋದಾಗ ಮಾರ್ಕೆಟಿಂಗ್ ಟೆಕ್ನಿಕ್ ಕಲಿಬೇಕು, ಕರೆಕ್ಟಾ? ಮಾರ್ಕೆಟಿಂಗ್ ಟೆಕ್ನಿಕ್ ಕಲಿಯುವಾಗ ಬರೀ ಅದರಲ್ಲಿ ತಮಿಳ್ನಾಡಲ್ಲಿ ಹೇಳ್ತಾರಲ್ಲ, ಕೈಲ ಪೈ ಕழுத்துல ಟೈ ವಾಯಿಲ ಪೊಯ್ ಅಂದರೆ ಕೈಯಲ್ಲಿ ಬ್ಯಾಗು ಕತ್ತಲ್ಲಿ ಟೈ ಬಾಯಲ್ಲಿ ಸುಳ್ಳಿದ್ರೇ ಮಾರ್ಕೆಟಿಂಗು. ಅದು ಈಗ ಆ ಕಾಲದಲ್ಲೇ ಹೇಳೋರು, ಅದು ಈ ಕಾಲದಲ್ಲಿ ಅದು ಸತ್ಯ ಆಗಿಬಿಟ್ಟಿದೆ. ಎಲ್ಲರಿಗೂ ಯಾರು ನೋಡಿದ್ರು ಹಂಗೆ ಇದ್ದಾರೆ. ಬ್ಯಾಗ್ ಇಲ್ಲ ಅಂದರೆ ಇದೊಂದು ಇದ್ದೇ ಇದೆ, ಬಾಯಲ್ಲಿ ಬರೋದು ಮಾತ್ರ ಒಂದು ಅಕ್ಷರ ಇದ್ದೇ ಇದೆ. ಸೊ ಆ ಥರ ಅದು ನೋಡೋಣ. ಸ್ಟಾಕ್ ಮಾರ್ಕೆಟ್ ಮೇಲೆ ಏನಾದರೂ ಬುಕ್ ಬರೆದಿದ್ದೀರಾ? ಇಲ್ಲ, ಸ್ಟಾಕ್ ಮಾರ್ಕೆಟ್ ಬರೀತಾ ಇದ್ದೀರಾ? ಈಗ ಬರಿತಾ ಇರೋದೇ ಸಾಲದ ಸರ್. ಅಲ್ಲ, ಯಾಕೆ ನೀವು ಇಷ್ಟೊಂದು ವಿಷಯಗಳು ಹೇಳ್ತಾ ಇದ್ದೀರಾ? ನನಗೆ ಗೊತ್ತಿರೋಂಗೆ ಅದರಿಂದ ಪ್ರಯೋಜನ ಇಲ್ಲ, ಆಗಲ್ಲ ಅನ್ನೋ ಒಂದು ಕ್ಲಾರಿಟಿ. ಅಲ್ಲ ಸರ್, ನೀವು ಇಷ್ಟೊಂದೆಲ್ಲ ಅಂದರೆ ತುಂಬ ಓಪನ್ ಆಗಿ ಮಾತಾಡ್ತಾ ಇದ್ದೀರಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಆಮೇಲೆ ಗೊತ್ತಿರೋ ವಿಷಯಗಳೆಲ್ಲ ಹೇಳ್ತಾ ಇದ್ದೀರಾ ಅಂದಾಗ ಇದೆಲ್ಲ ಒಂದು ಬುಕ್ ಮಾಡಿ ಇವತ್ತು ನೋಡಿ ಸರ್, ಈಗ ಆ ಕಾಲದಲ್ಲಿ ಬುಕ್ಕು, ಈ ಕಾಲದಲ್ಲಿ ಏನು ಓದ್ತಾರೆ? ಬರೀ ವಿಡಿಯೋ, ಸೋಷಿಯಲ್ ಮೀಡಿಯಾಲೇ ಇರ್ತಾರೆ. ಕರೆಕ್ಟಾ? ಯಾರು ಓದ್ತಾರೆ? ಬೇಕಾಗಿರೋರು ಓದ್ತಾರ? ಕರೆಕ್ಟಾ? ನಿಜನಾ? ಇವತ್ತು ಆ ಕೋಟಾ ನೋಟ್ ಬುಕ್ಕು ನಿಯರ್ಲಿ CBI ಡಿಪಾರ್ಟ್ಮೆಂಟ್ಗೆ, ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಎಲ್ಲದಕ್ಕೂ ಕೊಟ್ಟೆ. ಯಾಕಂದ್ರೆ ಅವ್ರಿಗೂ ಕ್ಲಾರಿಟಿ ಇರಬೇಕು. ಏನೋ ಅಲ್ಲಿ ಯಾರೋ ಪ್ರಿಂಟ್ ಮಾಡಿಬಿಡ್ತಾರೆ ಅನ್ನೋದಕ್ಕಿಂತ ಫಸ್ಟು ಸಾಮಾನ್ಯ ಜನ, ಅಲ್ಲೂ ಕಾಮನ್ ಪೀಪಲ್ಗೆ ಎಲ್ಲಿ ಚೀಟ್ ಆಗುತ್ತೆ ಅನ್ನೋದೇ ಫೋಕಸ್ ಮಾಡಿರೋದು. ಇವತ್ತು ಈ ಸ್ಟಾಕ್ ಮಾರ್ಕೆಟ್ ವಿಷಯದಲ್ಲಿ ನೀವು ಬಂದಾಗ ಕಾಮನ್ ಪೀಪಲ್ ಅಂದಿದ್ದಕ್ಕೆ ಬಂದಿದ್ದು ನಾನು. ಕರೆಕ್ಟ್. ಯಾವುದೋ ಕಾರ್ಪೊರೇಟ್ ಬಗ್ಗೆ ಮಾತಾಡಿ, ಯಾವುದೋ ಮಾರ್ಕೆಟ್ ಮೇಕರ್ಸು, ಮಾರ್ಕೆಟ್ ಮೂವರ್ಸು ಅವ್ರದ್ದೇನು ಹೇಳಿ ಅಂದರೆ ಬೇಡ ಬಿಡಿ ಸರ್, ಅದೆಲ್ಲ ಏನು ಹೇಳಿ ಯೂಸ್ ಇಲ್ಲ ಅಂದ್ಬಿಡ್ತಿದ್ದು. ಅರ್ಥ ಆಯ್ತಲ್ಲ? ಬರೆಯೋದಕ್ಕಿಂತ ನನಗೆ ಗೊತ್ತಿರೋಂಗೆ ಇದೆ ಸಾಕು. ಅದು ನನಗೆ ಗೊತ್ತಿರೋಂಗೆ ಎಷ್ಟೋ ಬುಕ್ಸು ಸರ್, ಎಷ್ಟು ಲಕ್ಷ ಬುಕ್ಕು, ಎಷ್ಟು ಕೋಟಿ ಬುಕ್ ಇದೆಯೋ, ಬಟ್ ಒಂದು 4, 5, 10 ಬುಕ್ಕಿಂತ ಬೇರೆ ಯಾವ ಬುಕ್ಕು ಉಪಯೋಗಕ್ಕೆ ಆಗಲ್ಲ. ಜೀವನಕ್ಕೆ ಒಂದು 10 ಬುಕ್ ಓದ್ಬಿಟ್ರೆ ಸಾಕು. ಭಗವದ್ಗೀತೆ, ಬೈಬಲ್ಲು, ಕುರಾನು, ಈ ಥರದ್ದೆಲ್ಲ ಇದೆಯಲ್ಲ, ಅದಕ್ಕಿಂತ ಒಂದು ಬುಕ್ ಒಬ್ಬ ಬರೆಯೋಕ್ಕಾಗುತ್ತಾ ಸರ್? ಇವಾಗ ಏನೇ ಇದ್ರು ನಾಟಕ ಮಾಡೋಕ್ಕೆ ಬರೀಬೇಕು. ನಾನು ಆ ಥರ ಅಂತ ಹೇಳ್ಕೊಳಕ್ಕೆ ಬರೆಯೋದು ಬೇಡ. ಕರೆಕ್ಟ್ ಅಲ್ಲ ಸರ್? ಇವಾಗ ಇಷ್ಟೆಲ್ಲ ವಿಷಯ ಮಾತಾಡೋದ್ವಲ್ಲ, ಈಗ ಒಬ್ಬ ಕಾಮನ್ ಪರ್ಸನ್ಗೆ ಈ ಸ್ಟಾಕ್ ಮಾರ್ಕೆಟ್ ನಿಜವಾಗ್ಲೂ ಸಹಾಯ ಮಾಡುತ್ತಾ ಇಲ್ಲ ಏನೋ? ಅಂದರೆ ಇಸ್ ಇಟ್ ಗುಡ್ ಫಾರ್ ಎ ಕಾಮನ್ ಮ್ಯಾನ್ ಆರ್ ನಾಟ್? ನೋಡಿ ಸರ್, ಇವಾಗ ಓವರಾಲ್ ಇಷ್ಟೊಂದು ಹೇಳ್ಕೊಂಡು ಬಂದಿರ, ಹೌದು, ಕರೆಕ್ಟಾ? ಇಷ್ಟೆಲ್ಲ ಹೇಳಿದ್ಮೇಲೆ ಅವರು ಹೋಗಿ ಎಲ್ಲಿ ಡಿಪೆಂಡ್ ಆದರು ಟೆಕ್ನಿಕಲ್ಲು, ಅದೇನೋ ಇವಾಗ ನನಗೆ ಸ್ವಲ್ಪ ಇನ್ನೂ ಇದೆಯಾ, ಸತ್ತಿದ್ದೇಣ ಇನ್ನೂ ಇಟ್ಕೊಂಡಿದ್ದೆ ಅನ್ನೋ ಒಂದು ಸ್ವಲ್ಪ ವೈಬ್ರೇಟ್ ಆಯಿತು. ಅವಾಗ ರಾಶಿ ಜನ ಹೊಟ್ಟೋದ್ರು ಸರ್.
ಎಷ್ಟೋ ಜನಕ್ಕೆ ಗೊತ್ತೇ ಆಗಿಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಇಂಥ ಒಂದು ಟೆಕ್ನಿಕಲ್ ಯೂಸ್ ಮಾಡಿ ಇವ್ರು ಸತ್ರು ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಆಗಿಲ್ಲ. ಅವು ಹೇಳ್ಕೊಳಕ್ಕೆ ಎಲ್ಲಿ ಈ ಸ್ಟಾಕ್ ಮಾರ್ಕೆಟಲ್ಲಿ ಯಾರು ಹೇಳ್ಕೊಳ್ತಾರೆ? ಎಷ್ಟೋ ಜನ ಸ್ಟಾಕ್ ಮಾರ್ಕೆಟಲ್ಲಿ ಇದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಡ್ತಾರೆ. ಏನಕ್ಕೆ ಕೇಳಿ? ಮರ್ಯಾದೆ ಕೊಡಲ್ಲ ಸರ್. ಹ್ಞೂ ಸರ್, ಅಂಥ ಪರಿಸ್ಥಿತಿಗೆ ಈ ಟೆಕ್ನಿಕಲ್ ತಂದಿಟ್ಟಿರುತ್ತೋ ಜನ ಏನು ಮಾಡ್ತಾರೆ ಸರ್? ಅವ್ರಿಗೇನು ಗೊತ್ತು? ಈ ಟೆಕ್ನಿಕಲ್ಲು ಹೋಗಿ ಬ್ಯಾಂಕು ಒಂದು ಯಾವುದ್ರಲ್ಲೋ ಹೋಗಿ ಲೋನ್ ಕೇಳಿ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ನಾನು ಟ್ರೇಡಿಂಗ್ ಮಾಡ್ತೀನಿ, ನಾನು ಇನ್ವೆಸ್ಟರು ಅಂತ ಕೇಳಿ ಫಸ್ಟ್ ಓಡಿಸ್ತಾರೆ. ಆ ಥರ ಸೇರಿಸಲ್ಲ. ಅಷ್ಟು ಮರ್ಯಾದೆ ಉಳಿಸ್ಕೊಂಡಿರೋ ಟೆಕ್ನಿಕಲ್ ಕೊಟ್ಟಿರೋ ಕಿರೀಟ ಸರ್ ಸ್ಟಾಕ್ ಟ್ರೇಡರ್ಗಳಿಗೆ, ಸ್ಟಾಕ್ ಇನ್ವೆಸ್ಟರ್ಗೆ ಈ ಟೆಕ್ನಿಕಲ್ಲು ಸ್ಟ್ರಾಟಜಿ ಕೊಟ್ಟಿರೋ ಕಿರೀಟ ಯಾರು ನೋಡಿದ್ರು ಉಗಿಯೋಂಥ ಕಿರೀಟ. ಅಂಥದ್ದು ಯಾಕೆ ಉಪಯೋಗಿಸ್ಬೇಕು ಅಂತೀನಿ ನಾನು. ಸೊ ಹಂಗೆಲ್ಲ ಇರಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ಒಳ್ಳೇದಾ ಕೆಟ್ಟದ್ದಾ ಅಂತ ಕೇಳ್ತೇವೆ. ಕರೆಕ್ಟಾ? ಹೆಂಗೆ ಸರ್ ಸ್ಟಾಕ್ ಮಾರ್ಕೆಟ್ ಜವಾಬ್ದಾರಿ ಆಗುತ್ತೆ? ನಿಜ ನಿಮಗೆ ಅರ್ಥ ಆಗಬೇಕು. ಏನಂದರೆ ಒಂದು ಬಿಡಿಸಿ ಅರ್ಥ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಬೇರೆ, ಸ್ಟಾಕ್ ಮಾರ್ಕೆಟ್ ಏನಕ್ಕಿದೆ? ಸ್ಟಾಕ್ ಮಾರ್ಕೆಟ್ ಬಂದು ಎಲ್ಲರಿಗೂ ಏನು ಬೇಕು ಅದು ಬಂದು ಒಂದು ಹೇಳ. ಸ್ಟಾಕ್ ಮಾರ್ಕೆಟ್ ಬಂದು ಇವನು ಕಾಮನ್ ಪರ್ಸನ್ನು, ಇವನು ಗ್ರೇಟ್ ಪರ್ಸನ್ನು, ಇವನು ಹೈಯೆಸ್ಟ್ ಸೊಸೈಟಿಲಿರೋನು, ಇವನು ಬಂದು ಕೀಳು ಜನ, ಅವನು ಬಂದು ಮೇಳು ಜನ ಅಂತ ಅದು ಗೊತ್ತಿಲ್ಲ. ಕರೆಕ್ಟ್, ಗೊತ್ತಾಗಲ್ಲ. ಹೆಂಗೆ ಗೊತ್ತಾಗುತ್ತೆ? ಅದು ಎಲ್ಲರಿಗೂ ಒಂದೇ ಥರ ಇರುತ್ತೆ. ಅಲ್ಲಿಂದ ನಾವು ಅದು ಕೊಡೋವಂಥ ಸಂಪಾದನೆ ಮಾಡಿಕೊಂಡು ಬದುಕಬೇಕು ಅನ್ನೋ ಕಾಮನ್ ಸೆನ್ಸ್ ನಮಗಿರಬೇಕು. ಅದಕ್ಕೆ ನಾನು ಕಾಮನ್ ಸೆನ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ. ಅದು ಕೊಡೋದು ರಿಸ್ಕ್ ಅಂತ ನೀವು ಯಾಕೆ ಅರ್ಥ ಮಾಡ್ಕೊಳ್ತೀರಾ? ಅದು ಕೊಡೋವಂಥದ್ದನ್ನು ಎಂಜಾಯ್ ಮಾಡಿ ಜೀವನನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋವಂಥದ್ದು ಇರಬೇಕು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಬಂದು ಸ್ಟಾಕ್ ಮಾರ್ಕೆಟ್ ಒಳ್ಳೇದಾ ಕೆಟ್ಟದ್ದಾ ಅನ್ನೋ ಒಂದು ಪ್ರಶ್ನೆಗೆ ಜಾಗನೇ ಇಲ್ಲ ಅಂತ ನನ್ನ ಒಂದು ಒಪಿನಿಯನ್. ಅದರಲ್ಲಿ ಇನ್ ಕೇಸ್ ನೀವು ಟೆಕ್ನಿಕಲ್ ಒಳ್ಳೇದಾ ಕೆಟ್ಟದ್ದಾ ಅಂತ ಕೇಳಿದ್ರೆ ಅದ್ರ ಮೇಲೆ ನಾನು ಸ್ವಲ್ಪ ವರ್ಕ್ ಮಾಡಿಬಿಟ್ಟೆ ಬಂದು ಹೇಳಬೇಕು. ಇಲ್ಲ ಟೆಕ್ನಿಕಲ್ ಗುರುಗಳು ಇರ್ತಾರೆ, ಅವ್ರಗಳ ಹತ್ರ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಸರ್. ಏನು ಹೇಳ್ತೀರಾ? ಅಲ್ಲ ಅಂದರೆ ಇಲ್ಲಿ ಯಾರ್ದು ತಪ್ಪು ಅನ್ನೋ ಥರ ಹೇಳ್ತೀರಾ ಸರ್ ನೀವು? ಈಗ ಅಂದರೆ ಇವಾಗ ತುಂಬ ಜನ ಸ್ಟಾಕ್ ಮಾರ್ಕೆಟ್ಗೆ ಹೋಗ್ಬೇಕು ಅಂದಾಗ ಎಲ್ರಿಗೂ ತಿಳ್ಕೊಳ್ಳೋದೇ ಸ್ಟಾಕ್ ಮಾರ್ಕೆಟ್ ಗುರು ಇನ್ವೆಸ್ಟ್ಮೆಂಟ್ರೆ ಬರಲ್ಲ ಅನ್ನೋ ಥರನೇ. ಸೊ ಇಲ್ಲಿ ಯಾರ್ದು ತಪ್ಪು ಅಂತೀರಾ ನೀವು? ಅಂದರೆ ಜನಗಳದ ಮಾರ್ಕೆಟ್ದು ತಪ್ಪೇ ಇಲ್ಲ. ಅದನ್ನು ಫಸ್ಟು ಫಿಕ್ಸ್ ಮಾಡ್ಕೊಂಬಿಡಿ ಸರ್. ಮಾರ್ಕೆಟ್ ತಪ್ಪು ಹೆಂಗೆ ಸರ್ ಮಾಡೋಕ್ಕಾಗುತ್ತೆ? ನಿಮ್ಗೆ ಅರ್ಥ ಆಯ್ತು? ಮಾರ್ಕೆಟ್ ತಪ್ಪು ಮಾಡೋಕ್ಕೆ ಹೆಂಗೆ ಸಾಧ್ಯನೇ ಇಲ್ಲ. ನಾವು ಒಳಗಡೆ ಹೋಗಬೇಕು, ಮಾರ್ಕೆಟ್ ನಮ್ಮ ಒಳಗಡೆ ಬರಲ್ಲ. ಕರೆಕ್ಟಾ? ಕರೆಕ್ಟು. ಬಟ್ ಈ ಸಾಮಾನ್ಯ ಜನ ಆಗಲಿ, ಸಣ್ಣ ಪ್ರಮಾಣದ ಟ್ರೇಡರ್ ಆಗಲಿ, ಇನ್ವೆಸ್ಟರ್ ಆಗಲಿ, ಅವರು ಏನು ಯೂಸ್ ಮಾಡಿದ್ರು, ಏನನ್ನು ಉಪಯೋಗ ಮಾಡಿದ್ರು ಅಂದರೆ ನಾವು ಈ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂದರೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವ, ಸೈಕಲಲ್ಲಿ ಹೋಗ್ತೀವ, ಬೈಕಲ್ಲಿ ಹೋಗ್ತೀವ, ಆಟೋದಲ್ಲಿ ಹೋಗ್ತೀವ, ಕಾರಲ್ಲಿ ಹೋಗ್ತೀವ, ಬಸ್ಸಲ್ಲಿ ಹೋಗ್ತೀವ, ಲಾರಿಲಿ ಹೋಗ್ತೀವ, ಫ್ಲೈಟಲ್ಲಿ ಹೋಗ್ತೀವ, ಇಲ್ಲ ರಾಕೆಟಲ್ಲಿ ಹೋಗ್ತೀವ. ನಾನು ಆ ಊರು ಇಂದ ಸತ್ತು ಆಕ್ಸಿಡೆಂಟ್ ಆಗೋಯ್ತು ಅಂತ ಹೇಳೋದು ತಪ್ಪಲ್ವಾ? ಅವ್ರಿಗೂ ಊರಿಗೆ ಹೋಗೋ ಮಧ್ಯದಲ್ಲಿ ಆಕ್ಸಿಡೆಂಟ್ ಆದರೆ ಕರೆಕ್ಟ್. ನೀನು ಯಾವುದ್ರಲ್ಲಿ ಹೋದೆ, ಯಾವುದನ್ನು ಉಪಯೋಗಿಸ್ದೆ? ಈ ಸ್ಟಾಕ್ ಮಾರ್ಕೆಟ್ ಒಳಗಡೆ ಹೋಗಿ ನೀನು ಸ್ಟಾಕ್ ಮಾರ್ಕೆಟ್ ಒಳಗಡೆ ಹೋಗಿ ಟ್ರೇಡಿಂಗ್ ಮಾಡಿ ಅರ್ನ್ ಮಾಡೋದಕ್ಕೆ ನೀನು ಏನನ್ನ ಉಪಯೋಗಿಸ್ದೆ ಒಂದು. ಆಮೇಲೆ ಈ ಜನ ಬಂದು ಏನು ಎಕ್ಸ್ಪೆಕ್ಟೇಷನಲ್ಲಿ ಸ್ಟಾಕ್ ಮಾರ್ಕೆಟ್ ಹೋದ್ರು? ಜನದ ತಪ್ಪ? ಅವ್ರ ಎಕ್ಸ್ಪೆಕ್ಟೇಷನ್ ತಪ್ಪ? ಇಲ್ಲ, ಓಕೆ, ಎಲ್ಲ ಕ್ಲಿಯರು. ಸ್ಟಾಕ್ ಮಾರ್ಕೆಟ್ ಒಳಗಡೆ ಹೋದ್ಮೇಲೆ ಅಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ 3 ಥರ ವಸ್ತು, ಪ್ರಾಡಕ್ಟ್ ಅಂತ ಹೇಳೋಣ. 3 ಥರ ವಸ್ತಲ್ಲಿ ಈಕ್ವಿಟಿ ಸ್ಟಾಕ್ಸು, ಫ್ಯೂಚರ್ಸ್ ಟ್ರೇಡಿಂಗು ಮತ್ತು ಆಪ್ಷನ್ಸ್ ಅಂತ 3 ಥರ ಇದೆ. ಈ 3ರಲ್ಲಿ ಇವರು ಸ್ಟೇಟಸ್ಗೆ ಏನು ಮ್ಯಾಚ್ ಆಗುತ್ತೋ ಅದನ್ನೇ ಕರೆಕ್ಟಾಗಿ ಟ್ರೇಡ್ ಮಾಡಿದ್ರ? ಇವಾಗ ಒಬ್ಬರಿಗೆ ಫ್ಯೂಚರ್ಸ್ ಮಾರ್ಕೆಟೇ ಮಾಡಬೇಕು, ಅವ್ರ ಸ್ಟೇಟಸ್ಗೆ, ಬ್ಯಾಕ್ಗ್ರೌಂಡ್ಗೆ, ಸ್ಟೇಟಸ್ಗೆ, ಇನ್ವೆಸ್ಟ್ಮೆಂಟ್ಗೆ. ಅವ್ರು ಹೋಗಿ ಈಕ್ವಿಟಿ ಸ್ಟಾಕ್ಸಲ್ಲಿ ಮಾಡಿದ್ರೆ ಅವ್ರಿಗೆ ಪರಿಸ್ಥಿತಿ ಕೆಟ್ಟದ್ದಾಗೋದು ಗ್ಯಾರಂಟಿ. ಕರೆಕ್ಟ್. ಅದೇ ಈಕ್ವಿಟಿಲಿ ಮಾಡೋವಂಥವ್ರದ್ದು ಯಾರು ಜಾಸ್ತಿ ಇಲ್ಲ ಬಿಡಿ. ಏನಕ್ಕೆ ಅಂದರೆ ನೋಡಿ, ಈಕ್ವಿಟಿಲಿ ಮಾಡಬೇಕಾಗಿರೋದು ದೊಡ್ಡವರು ಆ್ಯಕ್ಚುಲಿ. ಸಣ್ಣ ಪುಟ್ಟರೆಲ್ಲ ಹೋದರೆ ಇಂಥ ಪರಿಸ್ಥಿತಿ ಬರುತ್ತೆ. ಇಲ್ಲ ಆಪ್ಷನಲ್ಲಿ ಮಾಡಬೇಕಾಗಿರೋರು ಫ್ಯೂಚರಲ್ಲಿ ಮಾಡಿದ್ರ, ಆ ಆಪ್ಷನಲ್ಲಿ ಮಾಡಬೇಕು, ಆ ವಸ್ತುವಲ್ಲಿ ಮಾಡಬೇಕಾಗಿರೋರು ಇದರಲ್ಲಿ ಮಾಡಿದ್ರು ಅಂದ್ರೂ ಎಡವಟ್ಟೆ. ಇಲ್ಲ ಫ್ಯೂಚರಲ್ಲಿ ಮಾಡಬೇಕಾಗಿರೋರು ಆಪ್ಷನ್ ಮಾಡಿದ್ರೆ ಅಷ್ಟು ಎಡವಟ್ಟಾಗಲ್ಲ. ಬಟ್ ಹಿಂಗೆ ರಿವರ್ಸಲ್ಲಿ ಹೋಯ್ತು ಅಂದರೆ ಖಂಡಿತ ಅವ್ರು ಬಂದು ಅವರ ಎಕ್ಸ್ಪೆಕ್ಟೇಷನ್ ಕರೆಕ್ಟ್ ಇತ್ತಾ, ಅವರು ಕರೆಕ್ಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಡಕ್ಟ್ಸ್
ಸ್ಟಾಕ್ಸ್ ಇಲ್ಲ ಆದರೂ ಮಾಡೋವಂಥ ವ್ಯಾಪಾರ ಮಾಡೋವಂಥ ವಿಧಾನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ರ ಅರ್ಥ ಆಯ್ತಾ? ಇಲ್ಲ ಅಂದರೆ ಅವ್ರು ಆ ವಿಧಾನ ಸೆಲೆಕ್ಟ್ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಅವ್ರು ಏನನ್ನ ಕಲ್ತರು, ಈ ಮೂರರಲ್ಲಿ ಯಾವ್ದು ಮಿಸ್ಟೇಕು? ಅವ್ರ ಮಿಸ್ಟೇಕಾ, ಅವ್ರ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದ ಮಿಸ್ಟೇಕಾ, ಏನು ತಿಳ್ಕೊಂಡ್ರು ಇಲ್ಲ ಕಲ್ತರು ಅದು ಮಿಸ್ಟೇಕಾ ಅಂತ ಬರುತ್ತೆ ಸರ್. ಸ್ಟಾಕ್ ಮಾರ್ಕೆಟ್ ಮಿಸ್ಟೇಕ್ ಅಂತ ಹೆಂಗೆ ಸರ್? ಸ್ಟಾಕ್ ಮಾರ್ಕೆಟಲ್ಲಿ ಏನಾದ್ರು ಹತ್ತಿರದಲ್ಲಿ ಅದು ಸಿಗೋ ಥರ ಇಟ್ಬಿಟ್ರೆ ನಾನು ಕಳ್ಕೊಂಡಿದ್ದು ಇವನಿಗೆ ಹೋಯ್ತು ಅನ್ನೋದು ಏನಾದ್ರು ಗೊತ್ತಾಗೋ ಥರ ಇಟ್ಬಿಟ್ಟಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಅವ್ನಿಗೆ ಎಷ್ಟು ತಿಳುವಳಿಕೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸತ್ತೋಗಿರೋ ಇದು ಟೆಕ್ನಿಕಲ್ ವರ್ಕ್ ಆಗಲ್ಲ, ಇನ್ನೊಂದು ಸತ್ತೋಗಿರೋ ಟೆಕ್ನಿಕಲ್ಗೆ ಹುಡುಕ್ತಾರೆ. ಇದು ಟ್ರೇಡಿಂಗ್ದಲ್ಲಿ ಇವನು ಬೈ ಮಾಡಿದ್ದು ಒಂದು ನಂಬರ್ ಐ ಡಿ, ಬೈಯಿಂಗ್ ಐ ಡಿ, ಇವನು ಸೆಲ್ ಮಾಡಿದ್ದು ಒಂದು ಐ ಡಿ. ಈ ಐ ಡಿ ಎರಡೂ ಕನೆಕ್ಟ್ ಮಾಡಿ ಮಾರ್ಕೆಟಲ್ಲಿ ಬರೀ ಮಾರ್ಕೆಟ್ನ ನೋಡಿದ್ರೆ ಸಾಕು, ಮಾರ್ಕೆಟ್ ಒಂದ್ರ ಜೊತೆಯಲ್ಲೇ ನಾನು ಬೆಳಿಬೋದು, ಯಾವುದೇ ಥರದ್ದು ಬೇಡ ಅನ್ನೋದು ಅರ್ಥ ಆಗುತ್ತೆ. ಪಾಯಿಂಟ್ ಕೊಡುತ್ತೆ ಇವತ್ತು ಅಂದರೆ ಅದು 1000 ಪಾಯಿಂಟ್ ಅಂತ ಯಾರೋ ಹೇಳಿದ್ರೆ ಅದು ಸ್ವಲ್ಪ ಹುಷಾರಾಗಿರ್ಬೇಕು. ಅಲ್ಲಿ ಕಣ್ಣಿಗೆ ಕಾಣಿಸ್ತಾ ಇರುತ್ತಲ್ಲ, ಒಂದು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟು, ಏನೋ ಒಂದು ಮಾತುಗೂ ಒಂದು ಮೋಡಿಯಾಗಿ ಅವ್ರು ಬಂದರು, ಒಂದು ಸ್ಟಾಕ್ ಮಾರ್ಕೆಟಿಗೆ ಬಂದರು ಅಂದರೆ ಕಾಮನ್ ಸರ್ ಯಾರು ನೀವು ಕೇಳಿದ್ರಲ್ಲ, ಒಳ್ಳೆ ಕ್ವಶನ್ ಅದು. ಯಾರಿಗೂ ಅದು ಗೊತ್ತು ಮಾಡ್ಕೋಬೇಕನ್ನೋ ಅಭಿಪ್ರಾಯ ಇದೆ ಕೇಳಿ.